ಸರ್ವಭಾವಾಂತರಚಿತೆ ಸರ್ವಭಾವಾಂತರಚಿತೆ. ಸಮಯ ಸಾರ ಪರಮಾಗಮಗಳಿಗೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯಮಧ್ವಗಳು ಊದಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಲ್ಲಿದೆ. ನಿರ್ಜರ ಅಧಿಕಾರದ ಸಪ್ತಮ ಕಲಶಿಕೆ. ಏಕಮೇವ ಹಿ ತತ್ಸ್ವಾದ್ಯಂ ವಿಪದಾಂ ಅಪದಂ ಪದಂ ಅಪದಾನ್ಯೇವ ಭಾಸಂತೆ ಪದನ್ಯಾನ್ಯಾನ್ಯಾಯ ಪುರಃ. ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ವಸ್ತುರೂಪವಿರುವ ಮೋಕ್ಷದ ಕಾರಣವನ್ನು ನಿರಂತರ ಅನುಭವ ಮಾಡುವುದು. ಸುಖಾಂತೂ ಜೀವನಿಗೆ ಬೇಕಾಗಿದೆ. ನಿರಂತರ ಸುಖದ ಇಚ್ಛೆ ಪ್ರತಿಯೊಂದು ಜೀವದ ಇದೆ. ಆ ಸುಖ ಒಂದು ಮೋಕ್ಷದೊಳಗನೆ ಇದೆ. ಅದಕ್ಕೆ ಮೋಕ್ಷದ ಕಾರಣ ಯಾವುದಿದೆಯೋ ಅಂಥ ಶುದ್ಧ ಚೈತನ್ಯ ವಸ್ತು ಮಾತ್ರ ಆ ಕಾರಣದ ಅನುಭವ ನಿರಂತರ ಮಾಡುವುದು ಅಂಥೇಳಿ ಅತ್ಯಂತ ಸಂತ ವಚನವನ್ನು, ಶಾಂತ ವಚನವನ್ನು, ಶಾಂತಿಯ ಅಭಿಲಾಷೆಯಿಂದ ಆಂತರ್ಯದಲ್ಲಿ ಉದ್ಯಮ ಮಾಡ್ತಾ ಇರುವಂಥ ಜೀವ ಹೇಳ್ತಾ ಇದ್ದಾನೆ. ಅರ್ಥಾತ್ ಸಮ್ಯಕ್ ದೃಷ್ಟಿ ಪುರುಷ ಹೇಳ್ತಾ ಇದ್ದಾನೆ. ಸುಖ ಯಾರಿಗೆ ಬೇಕಾಗಿದೆ? ಸಮ್ಯಕ್ ದೃಷ್ಟಿಗೆನ್ನು ಬೇಕಾಗಿದೆ, ಮಿಥ್ಯಾ ದೃಷ್ಟಿಗೆನ್ನು ಬೇಕಾಗಿದೆ, ಸ್ವರ್ಗದ ಜೀವಗಳಿಗೂ ಬೇಕಾಗಿದೆ, ನಾರಕಿಗಳಿಗೂ ಬೇಕಾಗಿದೆ, ಕ್ಷುದ್ರ ಜೀವಗಳಿಗೆ ತಿರಿಯಂಚ ಅವಸ್ಥೆಯಲ್ಲಿರುವಂಥ ಜೀವನಗಳಿಗೂ ಬೇಕಾಗಿದೆ, 5ನೇ 6ನೇ ಗುಣಸ್ಥಾನಾವರ್ತಿಗಳಿಗೆ ಕೂಡ ಸುಖವೇ ಬೇಕಾಗಿದೆ. ಹಾಗಾದ್ರೆ ಆ ಸುಖದ ಸಲುವಾಗಿ 4, 5, 6ನೇ ಗುಣಸ್ಥಾನಾವರ್ತಿಗಳ ಯಾವ ಉದ್ಯಮ ಮಾಡ್ತಾ ಇದ್ದಾರೆ ಅದನ್ನೇ ಲೋಕದ ಜನರುಗಳಿಗೆ ಹೇಳ್ತಾ ಇದ್ದಾರೆ. ಮತ್ತು ತಮಗೆ ತಾವ ಇದೇ ಉದ್ಯಮ ಮಾಡುವುದಾ ಅಂಥೇಳಿ ಹೇಳ್ಕೊತಾ ಇದ್ದಾರೆ. ನಿರಂತರ ಇದರದೇ ಅರೆ ಮಧ್ಯದೊಳಗೆ ಅಂತರ ಬಂತು ಅಂತಂದ್ರೆ ಭವ ಇದೆ ರೀ. ಮಧ್ಯದೊಳಗೆ ಅಂತರ ಬಂತು ಯಾವುದ್ರೊಳಗೆ? ಮೋಕ್ಷದ ಕಾರಣದ ಅನುಭವ ಮಾಡುವುದರೊಳಗೆ ನಿರಂತರತೆ ಉಳಿಲಿಲ್ಲ ಅಂತಂದ್ರೆ ಅಲ್ಲಿ ಭವ ಇದೆ. ಅದನ್ನೇ ನಕುಲ ಸಹದೇವರ ಜೀವನದ ಮಾಧ್ಯಮದಿಂದ ಕಥಾನುಯೋಗದೊಳಗೆ ತಿಳಿಸಿಕೊಟ್ಟಿದ್ದಾರೆ. ನಿರಂತರದ ಅನುಭವದೊಳಗ ಅಂತರ ಬಂತು ಅಂತಂದ್ರೆ ಅಲ್ಲಿ ಬೇರೆ ಏನಿಲ್ಲ, ಭವವೇ ಇದೆ. ಎದ್ದು ನಿಲ್ಲುತ್ತಿದೆ ಭವ. ಅದಕ್ಕೆ ಸಮ್ಯಕ್ ದೃಷ್ಟಿ ಜೀವದ ಕರ್ತವ್ಯ, ಸಾಧಕ ಜೀವರುಗಳ ಕರ್ತವ್ಯ. ನಿರಂತರ ಆ ಮೋಕ್ಷದ ಕಾರಣದ ಅನುಭವ ಮಾಡುವುದೇ ಇದೆ ಅನ್ನೋದನ್ನು ಒತ್ತು ಕೊಟ್ಟು ಹೇಳಲಿಲ್ಲ, ಆದರೆ ಸಹಜ ಹೇಳಿದ್ದಾರೆ. ಅವರ ಜೀವನದೊಳಗೆಲ್ಲ ಸಹಜವೇ ಇರ್ತಿದೆ. ಈಗ ನೋಡಿದರೆ ಪ್ರತಿಯೊಂದು ಜೀವ ಯಾವ ಐಂದ್ರಿಯ ಸುಖದೊಳಗ ತಲ್ಲೀನ ಇದ್ದಾನೋ
ಯಾವ ಶಾರೀರಿಕ ವೇದನೆ, ರೋಗ, ಮಾನಸಿಕ ವೇದನೆ ಅವುಗಳಿಂದ ಗ್ರಸಿತದನೋ ಆ ಜೀವ ಕೂಡ ಏನೂ ಇಲ್ಲ, ಸ್ವಾಭಾವಿಕವಾಗಿ ಯಾವುದಿದೆಯೋ ಅದನ್ನು ಅನುಭವ ಮಾಡ್ತಾ ಇದ್ದಾನ್ರಿ. ಪ್ರತ್ಯಕ್ಷ ಕಂಡು ಬಂದದ್ದು ತಾಜಾ ತಾಜಾ ಮಾತ್ರೆ, ಏನೂ ಇಲ್ಲ. ಕಣ್ಣು ತೆಗಿಬೇಕನ್ನೋ ಭಾವಿದ್ರನು ಕಣ್ಣು ತೆಗಿಲಿಕ್ಕಾಗೋದಿಲ್ಲ, ಮಾತನಾಡಬೇಕನ್ನೋ ಭಾವಿದ್ರನು ಮಾತನಾಡಲಿಕ್ಕಾಗುವುದಿಲ್ಲ, ಸಾಯ್ಬೇಕನ್ನೋ ಭಾವಿದ್ರನು ಸಾವು ಬರುವುದಿಲ್ಲ, ಬದುಕಬೇಕನ್ನೋ ಭಾವಿದ್ರನು ಬದುಕಲಿಕ್ಕಾಗುವುದಿಲ್ಲ. ಯಾರ ಕೈಯೊಳಗೆ ಏನಿದೆ? ಆ ಮರಣಾಸನ್ನ ಜೀವ ಮಾತ್ರ ಪರಾಧೀನದನೋ ಅಥವಾ ಜೀವ ಮಾತ್ರದ ಪರಾಧೀನ? ಅರೆ, ಪರಾಧೀನತೆಯಿಂದ ಯಾವುದು ಪಾಲಿಗೆ ಬರ್ತಿದೆಯೋ ಅದನ್ನ ಅನಿವಾರ್ಯವಾಗಿ ಭೋಗಿಸ್ತಾರೆ. ಪಾಲಿಗೆ ಅಂತಂದ್ರೆ ಇದು ಇವ್ರ ಪಾಲಿಗೆ, ಇದು ಇವ್ರ ಪಾಲಿಗೆ ಅಲ್ಲ. ಈ ಸಮಯದೊಳಗೆ ಏನಿದೆಯೋ ಆ ಜೀವದ ಅನುಭವ ಯೋಗ್ಯ ಪಾಲು, ಅದನ್ನ ಆ ಜೀವ ಬೇಕಾದ್ರೆ ವ್ಯಗ್ರತೆಯಿಂದಾಗಲಿ, ಬೇಕಾದ್ರೆ ಅಸಹಾಯತೆಯಿಂದಾಗಲಿ, ಹೇಗಿದ್ರೂ ಆ ಜೀವ ಭೋಗಿಸ್ತಾನೆ. ಸಹಜ ಯಾಕೆ ಹೇಳ್ತು ಅಂತಂದ್ರೆ ಅದರಲ್ಲಿ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಸಹಜ ಅಂತ. ಸಹಜ ಸ್ವಭಾವದ ಸ್ವೀಕೃತಿ ಇದೆ ಅಂಥೇಳಿ ಸಹಜ ಅನ್ನಲಿಲ್ಲ. ನಾರಕೀ ಜೀವಗಳು ಕೂಡ ಬಂದು ಬೀಳ್ತಾ ಇರುವಂಥ ವಿಪತ್ತುಗಳನ್ನು ಯಾಗ ಸಹಜನಲ್ಲ, ಅರ್ಥಾತ್ ಅದಕ್ಕೆ ಯಾವ ಪ್ರತಿಕಾರ ಮಾಡೋ ಸಾಧ್ಯ ಇಲ್ಲ. ಮಾಡ್ತಾ ಇದ್ದಾವೇನಿಲ್ಲ. ಹಾಗಾದ್ರೆ ಎದುರಿಗಿನ ನಾರಕೀ ಜೀವ ಒಂದು ಹೊಡೆದ್ರ ಇವು ಎರಡು ಹೊಡಿಬೇಕನ್ನೋ ಭಾವ ಇದೇನಿಲ್ರಿ? ಇದೆ. ಅದು ಎರಡು ಹೊಡೆಯೋ ಭಾವ ಇವಂದರೆ ಅದರ ಹೊಡೆಸಿಕೊಳ್ಳೋದು ಸಹಜತೆ. ಅದರಲ್ಲಿ ಏನು ಮಾಡಲಿಲ್ಲನ ರೀ, ಭಾವ ಇವು ತನ್ನಲ್ಲೇ ತಾನು ಮಾಡಿದೆ, ಅವನನ್ನು ಶೀಳಿ ಹಾಕಬೇಕು, ಅವನ ಅಸ್ತಿತ್ವವನ್ನು ಮುಗಿಸಿ ಬಿಡ್ಬೇಕು. ಅದೇ ನರಕಯೋಗ್ಯ ಪರಿಣಾಮ ಇದೆ ರೀ. ಇಲ್ಲಿ ಕೂಡ ಅನೇಕ ಮನುಷ್ಯರ ಆ ಪ್ರಕಾರ ಮಾತಾಡ್ತಾರ್ರಿ. ಮಾತು ಯಾವಾಗ ಬರ್ತಿದೆ? ಪರಿಣಾಮ ಒಂದು ಸಮಯದಲ್ಲಿ ಅಸಂಖ್ಯ ಸಮಯದ ಆ ಜಾತಿಯ ಪರಿಣಾಮ ತೀವ್ರ ಮಂದ ಇರಲಿ, ಪರಿಣಾಮ ಇರುವುದರಿಂದನ ಆ ಪ್ರಕಾರದ ಮಾತು. ಆದ್ರೆ ಆ ಮಾತಿನಿಂದಾಗ್ಲಿ ಪರಿಣಾಮದಿಂದಾಗ್ಲಿ ಅಲ್ಲೇನು ಕಾರ್ಯ ಆಗೋದಿಲ್ಲ. ಅಲ್ಲಿಂದ ಏನು ಪ್ರಹಾರ ಆಗ್ತಿದೆ ಅದನ್ನು ತಡಿಲಿಕ್ಕೆ ಆ ಭಾವ, ಆ ಮಾತು ಯಾವುದು ಉಪಾಯನ ಅಲ್ಲ. ಅಂದ್ರೆ ಸಹಜವಾಗಿಯನ್ನ ತಾನು ಸ್ವೀಕಾರ ಮಾಡ್ತಾ ಇದ್ದಾನೋ ಅಥವಾ ಇಲ್ಲ ಜೀವ? ನಾಲ್ಕೂ ಗತಿಯಲ್ಲಿ ಪ್ರತಿ ಸಮಯದೊಳಗೆ ಯಾವುದು ಬರ್ತಿದೆಯೋ ಅದನ್ನ ಅನುಭವಿಸಲೇಬೇಕು ಅನ್ನೋದಕ್ಕೆ ಸಹಜತೆ ಇದೆ. ಆ ಅನುಭವದಿಂದ ಅವ ಏನೇ ಮಾಡಿದ್ರೂ ತಪ್ಪಿಸಿಕೊಳ್ಳೋ ಸಾಧ್ಯ ಇಲ್ಲ ಅನ್ನೋದ್ರ ಹೆಸರು ಸಹಜತೆ. ಸಹಜವಾಗಿ ಅಂದ್ರೆ ಅಥವಾ ನಿರುಪಾಯನಾಗಿ ಅನ್ರಿ. ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಜೀವನದೊಳಗೆ ನೋಡ್ಕೊಳ್ಳೋದು, ನಮ್ಮ ಅಂತರ ಅವಲೋಕನೆ ನಾವು ಮಾಡಿಕೊಳ್ಳೋದು. ಅರೆ, ಹೀಗೆ ಹೇಳ್ತಾ 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 ಕಾಲದ ಕವಲ ಆಗಿ ಹೋಗ್ತೇವೆ ನಾವು. ಜೀವನಿಗೆ ವೈರಾಗ್ಯ ಅನ್ನೋದ ಘಟನಾ ವಿಶೇಷದಿಂದ ಅಲ್ಲ, ಆದ್ರೆ ಆ ಘಟನೆಗೆ ಸಂಬಂಧಿಸಿದ ಕೂಲಂಕುಷ ಜ್ಞಾನ ವಿಶೇಷದಿಂದ ಬರಲಿಕ್ಕೆ ಬೇಕ್ರಿ. ಅಂದ್ರೆ ಅದು ಸ್ವಲ್ಪ ಸಮಯವೇ ತನ್ನ ಪರಿಣಾಮಗಳಲ್ಲಿ ಪ್ರಭಾವ ಬೀರ್ತಿದೆ. ತನ್ನ ಅನಾದಿ ಶ್ರದ್ಧೆಯ ಬೇರನ್ನ ಸ್ವಲ್ಪ ಅಲಗಾಡಿಸ್ತಿದೆ. ಮತ್ತು ಜ್ಞಾನದೊಳಗ ಯಥಾರ್ಥತೆ ಇನ್ನಷ್ಟು ವೃದ್ಧಿಯಾಗುವ ಸಲುವಾಗಿ ಅನುಕೂಲ ಆಗ್ತಿದೆ.
ಇಲ್ಲ ಅಂತಂದ್ರೆ ಬೇಕಾದಂಥ ಪ್ರಸಂಗಗಳನ್ನು ನಾವು ಪ್ರತ್ಯಕ್ಷ ಎದುರಿಸಿದ್ರೂ ಅಥವಾ ಆ ಪ್ರಸಂಗಗಳಲ್ಲಿ ಸಮಾವೇಶ ಆದ್ರೂ ಕೂಡ ನಮಗೆ ಯಾವುದೇ ಪ್ರಕಾರದ ಸಂಸಾರದ ಅಸಾರತೆ ಇದ್ದಾಗಲಿ ಅಥವಾ ಜಿನವಾಣಿಯಲ್ಲಿ ಯಾವ ಕಥನ ಬರ್ತಿದೆಯೋ ಅದರದ ದೃಢತೆ ಆಗಲಿ ಆಗದೆ ಹೋದ್ರೆ ಆ ಘಟನಾ ವಿಶೇಷಕ್ಕೆ ಏನು ಅರ್ಥ ಇದೆ? ಅದು ಮರಣದಂಥದ್ದಿರ್ಬೋದು, ತೀವ್ರ ವೇದನೆಯ ಅವಲೋಕನೆ ಮಾಡುವಂಥದ್ದಿರಬಹುದು, ಅಥವಾ ಮದುವೆಯಂಥ ಸಂಭ್ರಮ ಇರಬಹುದು. ಅಲ್ಲಿ ಕೂಡ ವಿಚಾರ ಮಾಡೋದನ್ನೇ ಇದೆ. ಅರೆ, ಈ ವೈಭವ ಇದೆಯಲ್ಲ, ಇದು ನಾಳೆ ಕಮ್ಮಿ ಆಗ್ತಿದೆ. ಒಂದು ತಿಂಗಳು ಕಳೆದ ನಂತರ ಎಲ್ಲ ಏನೋ ಆಗಿಲ್ಲವೇನೋ ಅನ್ನೋ ಹಾಗೆ ಒಂದು ವರ್ಷ ಆದ ನಂತರ ಅವು ಒಂದಕ್ಕೊಂದು ವಿರೋಧದ ಭಾವ. ಯಾವ ಸಮಯದೊಳಗ ಪಾಣಿಗ್ರಹಣ ಮಾಡ್ತಾಳೆ ಆ ಸಮಯದೊಳಗೆ ಯಾವ ಭಾವ ಇರ್ತಿದೆ ಕನ್ಯೆಯದ, ಆ ಭಾವ ನಿರಂತರ ಬಿಟ್ಟು ಹೋಗ್ತಿದೆಯೋ ಅಥವಾ ಇಲ್ರಿ, ಕಮ್ಮಿ ಆಗಿ ಹೋಗ್ತಿದೆಯೋ ಅಥವಾ ಇಲ್ಲ, ವೈರ ವಿರೋಧಕ್ಕೆ ಜನ್ಮ ಕೊಡ್ತಿದೆಯೋ ಅಥವಾ ಇಲ್ಲ. ಯಾವ ಒಂದು ಮನೆಯೊಳಗ ಪಾದಾರ್ಪಣೆ ಮಾಡ್ತಾಳೋ ನವೀನ ಸೊಸೆಯಾಗಿ, ಗೃಹಲಕ್ಷ್ಮಿ ಅಂಥೇಳಿ ಹೇಳ್ತಾರೆ. ಆದ್ರೆ ಆ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಏನಾಗ್ತಾಳ್ರಿ ತಿಂಗಳ ವರ್ಷಗಳ ಕಳೆದ ನಂತರ ಆ ಮನೆಯವರ ಪಾಲಿಗೆ ಯಾವ ರೂಪದಿಂದ ಪರಿಣಮನಾಗ್ತಾಳೆ, ಅಥವಾ ದೃಷ್ಟಿ ಜೀವದ ಆಗಿದೆ. ಅರೆ, ಅಲ್ಲಿಯೂ ಪರಿಣಮನೆ ಇದೆ, ಇಲ್ಲಿಯೂ ಪರಿಣಮನೆ ಇದೆ. ಆ ಬಂದಿರುವಂಥ ನವವಿವಾಹಿತ ಕನ್ಯೆಯಲ್ಲೇನೂ ಆ ಪ್ರಕಾರದ ಭಯ ಭಕ್ತಿ ನಾಳೆ ನಾಡಿದ್ದ ಉಳಿಯುವುದಿಲ್ಲ. ಇವರು ಬರಮಾಡಿಕೊಂಡಿರುವಂಥ ಮನೆಯವರಿಗೆ ಕೂಡ ಆ ಪ್ರಕಾರದ ಯಾವ ಒಂದು ಆತ್ಮೀಯತೆ ಇದೆ, ಒಂದು ಧನ್ಯತೆಯ ಅನುಭೂತಿ ಇದೆ, ಅದು ನಾಳೆ ನಾಡಿದ್ದ ಉಳಿಯುವುದಿಲ್ಲ. ಈ ಪ್ರಕಾರದ ಸಂಸಾರದ ರಸ ವಿರಸ ಆಗಿ ಕೂಡ ನಿತ್ಯ ರಸಯುಕ್ತ ಇದೆ. ಇದೇನಿಲ್ರಿ, ನಿತ್ಯ ರಸಪೂರ್ಣ. ಅರೆ, ಒಂದರೊಳಗೆ ನಿರಸ ಆದರ 10ರ ಸಲುವಾಗಿ ರಸದ ಅಪೇಕ್ಷೆ ಇಟ್ಕೊಳ್ತಿದ್ದೇವೆ. ಹೀಗೆ ಜೀವ ಇಂಥ ಮನುಷ್ಯ ಭವವನ್ನ ಯಾವ್ಯಾವ ರೀತಿ ಅನ್ನೋದದು ಕೇವಲ ಪ್ರಭುಗಳಿಗೆ ತಿಳಿದಿರುವ ವಿಷಯ. ತನ್ನ ಅಂತರಂಗದ ಅವಲೋಕನೆ ತಾನು ಮಾಡಿದರ ತನ್ನದ ಮಾತ್ರ ತನಗೆ ತಿಳಿದು ಬರುವ ಸಾಧ್ಯತೆ ಇದೆ. ಮತ್ತು ಯಾವ ಜೀವ ಆ ಉತ್ಕೃಷ್ಟ ಕಾರ್ಯ ಮಾಡ್ತಾನೋ, ತನ್ನಲ್ಲೇ ತನ್ನ ಭಾವಗಳ ಅವಲೋಕನೆ ಮಾಡೋದು, ಆ ಉತ್ಕೃಷ್ಟ ಕಾರ್ಯ ಮಾಡ್ತಾನೋ ಆ ಜೀವ ನಿಯಮದಿಂದ ತನ್ನ ಮಲಿನ ಭಾವಗಳನ್ನು, ಅರೆ ಮಲಿನನ ಅದಾವ್ರಿ, ಅನಾದಿ ಕಾಲದಿಂದ ಮಲಿನನ ಅದಾವು, ವಿಪರೀತನ ಅದಾವು, ಅಶುದ್ಧನ ಅದಾವು. ಹಾಗಾದ್ರೆ ಯಾವ ಜೀವ ತನ್ನ ಅಂತರ ಅವಲೋಕನೆ ಮಾಡುವಂಥ ಉತ್ತಮ ಕಾರ್ಯ ಮಾಡ್ತಾನೋ ಆ ಜೀವ ಆ ದೋಷಗಳಿಂದ, ಮಲಿನತೆಯಿಂದ, ಅಶುದ್ಧತೆಯಿಂದ, ವಿಪರೀತ ಶ್ರದ್ಧೆಯಿಂದ ಬಿಡುಗಡೆ ಹೊಂದುವ ಉದ್ಯಮವನ್ನು ಏಕಾಕಿಯಾಗಿ ಏಕಾಂತದೊಳಗೆ ಮಾಡ್ತಾನೆ. ಅದು ಸಮೂಹದೊಳಗೆ ಆಗುವುದಿಲ್ಲ. ಅದಕ್ಕೆ ಸಮೂಹದೊಳಗೆ ಆಗುವ ಸಲುವಾಗಿ ದೀರ್ಘ ಅದೇ ಅಭ್ಯಾಸದ ರೂಢಿ ಬೇಕ್ರಿ. ಅರ್ಥಾತ್ ಪ್ರಥಮಾನುಭೂತಿ ಏನಿದೆ, ಅನಾದಿ ಕಾಲದ ವಿಪರೀತ ಮಾರ್ಗ ಬಿಟ್ಟು ಹೋಗಿ, ಕಷಾಯ ಅಥವಾ ಅಜ್ಞಾನಗಳ ಪ್ರವೃತ್ತಿ ಬಿಟ್ಟು ಹೋಗಿ, ನಿಷ್ಕಷಾಯ ಸ್ವಭಾವದ ವಸ್ತು ಸ್ವರೂಪದ ಅನುರೂಪ ಶ್ರದ್ಧೆಯ ಕಾರ್ಯ ಏನಿದೆ ಪ್ರಾರಂಭದೊಳಗೆ, ಅದು ಮಹಾಪುರುಷಾರ್ಥದಿಂದ ಆಗ್ತಿದೆ, ಏಕಾಕಿಯಾಗಿ ಆಗ್ತಿದೆ, ಏಕಾಂತದೊಳಗಾಗ್ತಿದೆ. ನಂತರ ಅದೇ ಪ್ರಕಾರದ ಅಭ್ಯಾಸ ಅವು ಮತ್ತೆ 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 ಮಾಡಿದ ಅಂತಂದ್ರೆ ಅದು ಅವನಿಗೆ ಅತ್ಯಂತ ಸುಲಭ ಆಗ್ತಿದೆ. ಮಾತನಾಡುವ ಸಮಯದೊಳಗೆ, ಊಟ ಮಾಡುವ ಸಮಯದೊಳಗೆ, ವಿಹಾರ ಮಾಡುವ ಸಮಯದೊಳಗೆ, ಸಂಘದೊಳಗಿದ್ರೂ ನಿಸ್ಸಂದೇಹ
ಅಭ್ಯಾಸದಿಂದ ಬರುವಂಥದ್ದಿದೆ. ಯಾವುದೂ ಎಲ್ಲ ಅಭ್ಯಾಸದಿಂದ ಬರುವುದಿದೆ. ತತ್ವದ ನಿರ್ಣಯ ತತ್ವದ ಅಭ್ಯಾಸದಿಂದ ಆಗ್ತಿದೆ. ಅಭ್ಯಾಸದ ವಿನಃ ಯಾವುವು ಕಾರ್ಯ ಒಂದು ಸಾಮಾನ್ಯ ತುಚ್ಛ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಬರಬೇಕಾದ್ರೆ ವರ್ಷದ ಅಭ್ಯಾಸ ಬೇಕ್ರಿ. ಹಾಗಾದ್ರೆ ಅನಾದಿ ಸಂಸಾರದಿಂದ ಶಾಶ್ವತ ಸುಖದ ನಿಜ ಕಲ್ಯಾಣದ ಮಾರ್ಗದೊಳಗೆ ಬರಬೇಕಾದ್ರೆ ಅದಕ್ಕೆ ಸಮಯ ಬೇಕಿಲ್ಲೇನ್ರಿ? ಅಭ್ಯಾಸ ಬೇಕಿಲ್ಲೇನ? ಅದರ ಸಲುವಾಗಿ ಪ್ರಯತ್ನ ಬೇಕಿಲ್ಲೇನ? ನಿವೃತ್ತಿ ಬೇಕಿಲ್ಲೇನ? ಬೇಕು, ಅವಶ್ಯವಾಗಿ ಬೇಕು. ಇಲ್ಲಿ ಜ್ಞಾನಿ ಪುರುಷರು ಹೇಳ್ತಾ ಇದ್ದಾರೆ, ತಮಗೆ ತಾವು ಹೇಳ್ತಾ ಇದ್ದಾರೆ, ತಮ್ಮಲ್ಲೇ ತಾವು ಮಾರು ನುಡಿತಾ ಇದ್ದಾರೆ. ತಮ್ಮಲ್ಲೇ ಇರುವಂಥ ಯಾವ ಪುರುಷಾರ್ಥ ಇದೆಯೋ ಅದನ್ನು ಮುಂದೆ ಆಗಗೊಡ್ತಾ ಇಲ್ಲ. ಏನ ಸುಖದ ಅಭಿಲಾಷೆ ನಿನಗೆ ಅನಾದಿಯಿಂದ ಮೊದಲಿನಿಂದಲೇ ಇತ್ತು. ಈಗ ಸುಖದ ಮಾರ್ಗವನ್ನು ಪಡೆದುಕೊಂಡಿದೀಯ. ಸುಖ ಒಂದು ಮೋಕ್ಷದೊಳಗನೇ ಇದೆ. ಆಕುಲತೆಯಿಂದ ರಹಿತವಾದಂಥ ಯಾವ ಸುಖ ಇದೆಯೋ ಅದುವೇ ನಿಜವಾದ ಸುಖ. ಆ ಸುಖ ಮೋಕ್ಷದೊಳಗನೇ ಇದೆ. ಹಾಗಾದ್ರೆ ಆ ಸುಖದ ಪ್ರಾಪ್ತಿ ಅರ್ಥಾತ್ ಮೋಕ್ಷದ ಪ್ರಾಪ್ತಿ ಯಾವುದರಿಂದ ಆಗ್ತಿದೆ? ಮೋಕ್ಷದ ಕಾರಣ ಯಾವ ಶುದ್ಧ ಚೈತನ್ಯ ಸ್ವರೂಪ ವಸ್ತು ಮಾತ್ರ ಇದೆ ಅಲ್ಲ, ಅದರದ ನಿರಂತರ ಅನುಭವ ಮಾಡುವುದು. ಮಾಡಬೇಕಾಗುವುದು ಅನ್ನುವ ಕಂಡೀಷನ್ ಇಲ್ಲ, ಮಾಡ್ರಿ ಅನ್ನೋ ಉಪದೇಶ ಇಲ್ಲ. ಮಾಡಬೇಕಾಗುವುದು ಅನ್ನುವ ಸಹಜ ಸಂತ ವಾಣಿ ಇದೆ. ಮಾಡಬೇಕಾಗುವುದು ಯಾರಿಗೆ ಬೇಕು ಬಹಳ ಅದ್ಭುತ. ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ವಸ್ತುವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ನಾವು ನಮ್ಮ ಸುಖದ ಕಾರಣ ಯಾವುದಂಥೇಳಿ ತಿಳಿತೇವೆಯೋ ತಾತ್ಕಾಲಿಕ ಯಾವುದನ್ನು ಸುಖ ಅಂಥೇಳಿ ತಿಳಿತೀವಿಯೋ ಆ ಸುಖದ ಕಾರಣದೊಳಗೆ ನಾವು ವರ್ತಿಸ್ತೇವೆಯೋ ಅಥವಾ ಎಲ್ರಿ? ಸ್ನಾನ ಮಾಡುವುದರಿಂದ ಶಾಂತಿ ಆರಾಮ್ ಅಂಥೇಳಿ ಅನ್ನಿಸಿದ ನಂತರ ಸ್ನಾನದ ಸಲುವಾಗಿ ಏನು ಬೇಕೋ ಅದನ್ನು ಮಾಡ್ತೇವೆ. ಊಟ ಮಾಡುವುದರಿಂದ ಬಾಧೆಯ ನಿವಾರಣೆ ಆಗ್ತಿದೆ ಅಂದ ನಂತರ ಅದರ ಸಲುವಾಗಿ ಏನು ಬೇಕು ಆ ಕಾರಣದೊಳಗೆ ವರ್ತಿಸ್ತೇವೆ. ಹಾಗಾದ್ರೆ ಇಲ್ಲಿ ಒಂದು ಮೋಕ್ಷದ ಕಾರಣ ಅಂಥೇಳಿ ಹೇಳಿದ್ರಲ್ಲ, ಅದರ ತಾತ್ಪರ್ಯನೇ ಇದೆ. ನೀನು ಬೇಕಾದಷ್ಟು ಕಾಲದವರೆಗೆ ಅನ್ಯದೊಳಗ ಅವಸ್ಥಾ ವಿಶೇಷದೊಳಗ ಸುಖದ ಕಲ್ಪನೆ ಮಾಡಿಕೊಂಡಿದ್ರೂ ಕೂಡ ಮೋಕ್ಷದೊಳಗನ ಸುಖ ಇದೆ ನೋಡಪ್ಪ. ನಿನಗೆ ಯಾವುದು ಸುಖ ಬೇಕಾಗಿದೆ ಅಥವಾ ನೀನು ಯಾವುದರಿಂದ ತೃಪ್ತ ಆಗಬಹುದಾಗಿದೆಯೋ ಆ ಸುಖ ಮೋಕ್ಷದೊಳಗೆ ಇದೆ. ಮೋಕ್ಷದೊಳಗಂತಂದ್ರೆ ಅಲ್ಲಿ ಸಿದ್ಧಶಿಲೆ ಯಾವುದಿದೆ ಅಲ್ಲಿ ಅಂತ ಅರ್ಥ ಅಲ್ಲ, ಲೋಕಾಗ್ರದ ಕ್ಷೇತ್ರದೊಳಗ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಎಲ್ಲಿ ಮೋಕ್ಷ ಅಂತಂದ್ರೆ ಎಲ್ಲಿ? ಇಲ್ಲಿ ಹೇಳಿದ್ರಲ್ಲ, ಶುದ್ಧ ಚೈತನ್ಯ ಮಾತ್ರ ವಸ್ತು ರೂಪ. ಅರೆ ನಾನು ವಸ್ತು ಇದ್ದೇನೆ, ಒಂದು ಚೈತನ್ಯ ಮಾತ್ರದಿಂದ ಗ್ರಹಿಸಲ್ಪಡುವಂಥ ವಸ್ತು ಇದ್ದೇನೆ. ನಾನು ರಾಗದಿಂದ ಹಿಡಿಲಿಕ್ಕೆ ಬರುವುದಿಲ್ಲ, ಅವನನ್ನು ಭಗವಂತರ ಭಕ್ತಿಯಿಂದ ಹಿಡ್ಕೊಳ್ಳಿಕ್ಕೆ ಬರುವುದಿಲ್ಲ, ಅನ್ಯ ಯಾವುದರಿಂದನೂ ಬರುವುದಿಲ್ಲ. ಒಂದು ಚೈತನ್ಯದಿಂದ, ಶುದ್ಧ ಚೈತನ್ಯದಿಂದ, ಚೈತನ್ಯ ಮಾತ್ರದಿಂದ ಆ ವಸ್ತುವನ್ನು ಹಿಡ್ಕೊಳ್ಳಿಕ್ಕೆ ಬರ್ತಿದೆ. ಚೈತನ್ಯ ಮಾತ್ರ. ಆ ಚೈತನ್ಯದ ಜೊತೆಗೆ ಏನೆಲ್ಲ ಇದೆ ಇರೋದು, ಚೈತನ್ಯದ ಜೊತೆಗೆ ಏನೆಲ್ಲ ಇರೋದು ಇದೆ ಮತ್ತು ಇರೋದ್ರಿ. ಏನು ಇದೆ? ರಾಗಾದಿ ವಿಕಾರಗಳಿದ್ದಾವೆ, ದೇಹಾದಿಗಳಿದ್ದಾವೆ, ಧನ ಪತ್ನಿ ಪುತ್ರ ಮೊದಲಾದವುಗಳು ಇದ್ದಾವೆ, ಇರೋದರೆ ಅದೆಲ್ಲ. ಆದ್ರೆ ಇದ್ರೂ ಕೂಡ ಅದ ಆ ರೂಪ ಆಗಿಲ್ಲ ನೋಡ.
ಅರ್ಥ ಏನಿತ್ತು? ಶುದ್ಧ ಚೈತನ್ಯ ಮಾತ್ರ ವಸ್ತು. ಈ ಶಬ್ದದ ಶುದ್ಧದ ಅರ್ಥ ಮೊನ್ನೆ ಏನು ಮಾಡಿತ್ತು? ಮೊನ್ನೆ ದಿವಸನ, ನಿನ್ನೆ ಒಂದೇ ದಿವಸ ಇಲ್ಲ, ಮೊನ್ನೆ ದಿವಸ ಏನು ಮಾಡಿತ್ತು ಅರ್ಥ? ಅವ್ಯಕ್ತ ಅಂತ ಹೇಳಿ. ಶುದ್ಧದ ಅರ್ಥ ಅವ್ಯಕ್ತ ಅಂತ ಹೇಳಿ ಮಾಡಿತ್ತ. ಹಾಗಾದ್ರೆ ಅದನ್ನು ಬಿಟ್ಟು ಈಗ ಇದನ್ನು ಹಿಡಿಯೋದೇನ? ಈಗ ಹೇಳ್ತಾ ಇದೆ ಯಾವುದು ವ್ಯಕ್ತ ಇದೆ ಅಲ್ಲ, ಅದರ ಜೊತೆಗೆ ರಾಗ ಇದ್ರೂ ಕೂಡ ಅದು ಶುದ್ಧ ಇದೆ, ಇಷ್ಟು ನಂಬೋದಿದೆ. ಅದರ ಜೊತೆಗೆ ರಾಗ ಇದ್ರೂ ಕೂಡ ಅದು ಶುದ್ಧ ಇದೆ. ಅರ್ಥಾತ್ ಜ್ಞಾನ ದರ್ಶನ ರಾಗ ಆಗಿಲ್ಲ. ರಾಗ ಜ್ಞಾನ ದರ್ಶನದೊಳಗೆ ಬಂದು ಬಿಟ್ಟಿಲ್ಲ. ಇದರ ಸಲುವಾಗಿ ಭೂಮಿಕಾ ಹೇಳಿತ್ತ, ಆತ್ಮನ ಪ್ರದೇಶದೊಳಗನ ಚೈತನ್ಯದ ಪರ್ಯಾಯ ಇದೆ. ಅಲ್ಲೇ ಇದ್ದುಕೊಂಡದ ಎಲ್ಲೇನೋ ಯಾವುದರ ಜೊತೆಗೇನೋ ನಾನು ನನ್ನದು ಅಂತಿದ್ದೀರಿ. ಅದಾದರ ಕ್ಷೇತ್ರದಿಂದ ಇಲ್ಲಿ ಬರುವುದಿಲ್ಲ. ದೃಷ್ಟಾಂತನೂ ಕೊಟ್ಟಿತ್ತ ಕನ್ನಡಿದ್ದ, ಹೌದೇನಿಲ್ರಿ? ಅದ ತನ್ನ ಕ್ಷೇತ್ರವನ್ನ ಬಿಟ್ಟ ಇಲ್ಲಿ ಉಪಯೋಗದೊಳಗೆ ಬರುವುದಿಲ್ಲ. ಜೀವದ ಯಾವ ಪ್ರಗಟ ಉಪಯೋಗ, ವ್ಯಕ್ತ ಉಪಯೋಗ ಇದೆಯೋ ಅದರೊಳಗೆ ಬರುವುದಿಲ್ಲ. ಇಲ್ಲಿಯ ಉಪಯೋಗ ತನ್ನ ಸ್ಥಾನವನ್ನ, ವಸ್ತುವಿನ ಕ್ಷೇತ್ರವನ್ನ ಬಿಟ್ಟುಕೊಟ್ಟ ಆ ಪದಾರ್ಥದೊಳಗೆ ಪ್ರವೇಶ ಮಾಡುವುದಿಲ್ಲ. ಅಂದಮೇಲೆ ಶುದ್ಧ ಇದೆ ಏನಿಲ್ರಿ? ಈಗ ಹೇಳ್ರಿ, ನೀರಿನ ಜೊತೆಗೆ ಬೆರೆತು ಹೋದಂಥ ಹಾಲಿನ ಪರಮಾಣುವಿನ ಹತ್ರ ಹೋಗಿ ನೋಡಿದ ನಂತರ ಅದು ಶುದ್ಧ ಇದೆ ಏನಿಲ್ರಿ? ಹಾಲನ ಇದೆಯೋ ಅಥವಾ ಇಲ್ರಿ? ನೀರು ಹಾಲು ಒಂದೇ ಪಾತ್ರೆಯೊಳಗೆ ನಾನೇ ನನ್ನ ಬುದ್ಧಿಪೂರ್ವಕ ಕೈಯಾರೆ ಬೆರೆಸಿದೇನ್ರಿ. ಆದ್ರ ಸರ್ವಜ್ಞ ಪ್ರಭು ಹೇಳುವ ಪ್ರಕಾರ ಹಾಲೆನ್ನೋ ವಸ್ತುವಿನ ಹತ್ರ ಹೋಗಿ, ಹಾಲಂದ್ರೆ ಇಷ್ಟು ಪಾತ್ರೆ ತುಂಬ ಇದೆ ಅದಲ್ಲ, ಕಣ ಕಣ, ಪರಮಾಣು ಅದರ ಹತ್ರ ಹೋಗಿ ನೋಡಿದ ನಂತರ ಅದು ನೀರಿನಿಂದ ಭಿನ್ನ ಇದೇನಿಲ್ಲ. ಹಾಗಾದ್ರೆ ನೀರಿನೊಳಗೆ ಮಿಳಿತ ಆಗಿಲ್ಲ ಅಂದಮೇಲೆ ಅದು ಶುದ್ಧ ಇದೆಯೋ ಅಥವಾ ಇಲ್ಲ? ಇನ್ನು ನೀರ ಇನ್ನೊಂದು ದೃಷ್ಟಾಂತ. ಇನ್ನು ನೀರೇನಿದೆ ಅಗ್ನಿಯ ಸಂಯೋಗದಿಂದ ಬಿಸಿಯಾಗಿದೆ ರೀ. ಆದ್ರೆ ನೀರಿನ ಸ್ವಭಾವದ ಹತ್ರ ಹೋಗಿ ನೋಡಿದ ನಂತರ ಅದು ಶೀತಲ ಇದೆ ಏನಿಲ್ರಿ? ಇದೆ. ಸರಿ, ಅದೇ ಪ್ರಕಾರ ಎರಡು ದೃಷ್ಟಾಂತ ಸುಮ್ಮನೆ ಮನೋರಂಜನೆ ಸಲುವಾಗಿ ಅಥವಾ ಬರ್ತವಂತ ಹೇಳಿ ಕೊಡ್ಲಿಲ್ರಿ. ಒಂದೇನು ಹೇಳಿತು? ಹಾಲಿನೊಳಗೆ ನೀರು ನಾನೇ ಬೆರೆಸಿದ್ದೇನೆ, ಆದ್ರೂ ಕೂಡ ಹಾಲಿನ ಸ್ವಭಾವದ ಹತ್ರ ಹೋಗಿ ನೋಡಿದ ನಂತರ ಹಾಲ ನೀರಿನ ಜೊತೆಗೆ ಬೆರೆತಿಲ್ಲ ಅಂದ ಮೇಲೆ ಆ ಹಾಲ ಶುದ್ಧ ಇದೆ. ಹಾಗಾದ್ರೆ ಅದೇ ಪ್ರಕಾರ ಜೀವ ದೇಹ ಸಮಸ್ತ ಸಂಯೋಗ ಅದರೊಳಗೆ ಬೆರೆತು ಹೋದ ಹಾಗೆ ಇದೆ. ನಾನೇ ಒಂದಾಗಿದೆ, ನನ್ನ ದೇಹ ಧಾರಣ ನಾನೇ ಮಾಡಿದೆ, ಹೌದು ಅಥವಾ ಇಲ್ಲ? ದೇಹದ ರಚನೆ ನಾನೇ ಮಾಡಿಕೊಂಡಿದ್ದೇನೆ, ದೇಹದ ರಚನೆಯ ಕಾರಣ ರೂಪದ ಭಾವ ನಾನೇ ಮಾಡಿದ್ದೇನೆ. ಹಾಗೆ ಇರುವುದರಿಂದ ನನಗೆ ದೇಹದ ಪ್ರಾಪ್ತಿಯಾಗಿದೆ. ಈ ಧನ ಅಥವಾ ನಿರ್ಧನತೆ, ಈ ರೋಗ ಅಥವಾ ನಿರೋಗತೆ, ಈ ಶತ್ರು ಸಮಾನ ಇರುವಂತಹ ಪುತ್ರ ಅಥವಾ ಪರಮ ಮಿತ್ರನ ಸಮಾನ ಇರುವಂತಹ ಪುತ್ರ, ಅವುಗಳಿಗೆ ಯೋಗ್ಯವಾದಂಥ ಕರ್ಮ ನಾನೇ, ಭಾವ ನಾನೇ ಮಾಡಿದ್ದೇನ್ರಿ ಅಂಥೇಳಿ ಎಲ್ಲಾರ ಹಾಗೆ ಯಾಕೆ ನಮ್ಮ ಮಗ ಇಲ್ಲ ಅಂತಂದ್ರೆ ಎಲ್ಲಾರಂಥ ಭಾವ ನಾನು ಮಾಡಿರಲಿಲ್ಲ. ತಿಳಿತೇನ್ರಿ? ಹಾಗಾದ್ರೆ ಇದನ್ನೆಲ್ಲ ನಾನೇ ಮಾಡಿದ್ದೇನೆ, ನಾನೇ ಸಂಗ್ರಹ ಮಾಡಿಕೊಂಡಿದ್ದೇನೆ, ನನ್ನದೇ ಇದೆ. ಆದ್ರೂ ಕೂಡ ನೀರಿನೊಳಗೆ ಬೆರೆತು ಹೋದಂಥ ಹಾಲಿನ ಹಾಗೆ ಜೀವನಾದಂಥ ನಾನು ಅದರಿಂದ ಭಿನ್ನ ಇದ್ದೇನೆ. ಅಲ್ಲಿ ಪದಾರ್ಥದ ಮಾತಿದೆ, ಎರಡು ಪದಾರ್ಥದ. ಅದೇ ಪ್ರಕಾರ ಇಲ್ಲಿ ಜೀವ ಮತ್ತು ಪುದ್ಗಲ ದೇಹ ಸಂಯೋಗ ಏನೇ ಇರಲಿಲ್ಲ, ಎಲ್ಲ ಏನಿದೆ ಪದಾರ್ಥ ರೂಪದಿಂದ.
ಆ ಎಲ್ಲ ಪದಾರ್ಥ ಸಮೂಹದ ಮಧ್ಯದೊಳಗಿದ್ರೂ ಕೂಡ ನಾನು ಜೀವಿದ್ದೇನೆ. ಜೀವದ ಹತ್ರ ಹೋಗಿ ನೋಡಿದ ನಂತರ ನಾನು ಜೀವನೇ ಇದ್ದೇನೆ. ಇನ್ನು ಎರಡನೆಯದಾಗಿ ಅಗ್ನಿಯ ಸಂಯೋಗದಿಂದ ನೀರು ಉಷ್ಣ ಆಗಿದೆ, ದೃಷ್ಟಾಂತ. ಅದೇ ಪ್ರಕಾರ ಸಂಯೋಗದ ದೃಷ್ಟಿಯಿಂದ ನನ್ನಲ್ಲಿ ವಿಕಾರ ಆಗಿದೆ. ಸಂಯೋಗದ ಮೇಲೆ ದೃಷ್ಟಿ ಇರಿಸುವುದರಿಂದ ನನ್ನಲ್ಲಿ ವಿಕಾರ ಆಗಿದೆ. ಆದ್ರೆ ನನ್ನ ಸ್ವಭಾವದ ಹತ್ರ ಹೋಗಿ ನೋಡಿದ ನಂತರ ಅಲ್ಲಿ ದೃಷ್ಟಾಂತದೊಳಗೂ ಹಾಗೆ ಹೇಳಿತ್ತ, ನೀರಿನ ಸ್ವಭಾವದ ಹತ್ರ ಹೋಗಿ ನೋಡಿದ ನಂತರ ನೀರು ಸ್ವಯಂ ಶೀತಲ ಇದೆ. ಅದೇ ಪ್ರಕಾರ ಇಲ್ಲಿ ನನ್ನಲ್ಲೇ ವಿಕಾರ ಆಗಿದ್ರೂ ಕೂಡ ನನ್ನ ದೃಷ್ಟಿ ಸಂಯೋಗದ ಮೇಲೆ ಇರುವ ಕಾರಣದಿಂದ ವಿಕಾರ ಆಗಿದ್ರೂ ಕೂಡ, ಅಥವಾ ನಾನೇ ಸಂಯೋಗದ ಕಡೆಗೆ ದೃಷ್ಟಿ ಹರಿಸುವುದರಿಂದ ವಿಕಾರ ರೂಪನಾಗಿದ್ರೂ ಕೂಡ, ಆ ಪರ್ಯಾಯದ ಹತ್ರ ಹೋಗಿ ನೋಡಿದ ನಂತರ ಯಾವ ಪರ್ಯಾಯ? ಉದಿಸಿ ಬರುವಂತ ಉತ್ಪಾದ ರೂಪದ ಯಾವ ಪರ್ಯಾಯ ಇದೆ, ಆ ಪರ್ಯಾಯದ ಸಮೀಪ ಹೋಗಿ ನೋಡಿದ ನಂತರ ಅದು ಜ್ಞಾನ ದರ್ಶನವೇ ಇದೆ ರೀ, ಚೈತನ್ಯವೇ ಇದೆ. ಹಾಗಾದ್ರೆ ನಮ್ಮ ಪ್ರಗಟ ಪರ್ಯಾಯ ಜೀವದ ಪರ್ಯಾಯ ರೀ. ಅರೆ ಮನುಷ್ಯನ ಪರ್ಯಾಯ ಹೇಳ್ತಾ ಇಲ್ಲ ನಾನು, ಸಂಸಾರಿಯ ಪರ್ಯಾಯ ಹೇಳ್ತಾ ಇಲ್ಲ. ಜೀವದಲ್ಲಿ ಎರಡು ಭೇದ ಇದೆ ರೀ ಮುಖ್ಯ. ಏನ? ಸಂಸಾರಿನೋ ಮುಕ್ತಾಶ್ಚ, ಸಂಸಾರಿ ಮತ್ತು ಮುಕ್ತ ಅಂತ ಹೇಳಿ ಎರಡು ಭೇದ ಇದೆ. ಹಾಗಾದ್ರೆ ಸಂಸಾರಿ ಜೀವದ ಪರ್ಯಾಯದ ಮಾತಿಲ್ಲ, ಇಲ್ಲಿ ಜೀವದ ಪರ್ಯಾಯದ ಮಾತಿದೆ. ಮತ್ತು ಸಂಸಾರಿ ಮುಕ್ತ ಅನ್ನೋದು ಯಾವುದರ ಅಪೇಕ್ಷಾದಿಂದ ಇದೆ? ಅದರಲ್ಲಿ ಇನ್ನೊಂದರ ಮಿಶ್ರಣ ಆಗಿರುವುದ ಆಗದೇ ಇರುವುದ, ಹೀಗೆ ಎರಡು ಪ್ರಕಾರದ್ದು ಜೀವನ. ಇನ್ನೊಂದರ ಮಿಶ್ರಣ ಆಗಿರುವಂತಹ ಜೀವೇನಿದೆ ಅದು ಸಂಸಾರಿ ಇದೆ. ದೇಹ ಇರಬಹುದು, ಕರ್ಮ ಇರಬಹುದು, ಸಂಯೋಗ ಇರಬಹುದು, ಗತಿ ಇರಬಹುದು. ಹಿಂದಿನ ಕಲಶದೊಳಗೆ ಹೇಳಿದಲ್ಲ 4 ಗತಿ. ಶುಭಾಶುಭ ರೂಪದ ರಾಗ, ಇಂದ್ರಿಯ ವಿಷಯ ಸುಖ ದುಃಖ. ಹಾಗಾದ್ರೆ ಈ ಪ್ರಕಾರದ ಮಿಶ್ರಣ ಯಾವುದರದಿದೆಯೋ ಅದ ಸಂಸಾರಿ ಇದೆ, ಮತ್ತು ಮಿಶ್ರಣ ಯಾವುದರಲ್ಲಿ ಇಲ್ಲವೋ ಅದು ಮುಕ್ತ ಇದೆ. ಆದ್ರೆ ಮಿಶ್ರಣ ಆಗೋಕ್ಕಿಂತ ಮುಂಚೆನೂ ಅದರಲ್ಲಿ ಪರ್ಯಾಯ ಇದೆ ಅಲ್ಲ. ಯಾವ ಸಮಯದೊಳಗೆ ಉತ್ಪಾದ ಆಯ್ತಲ್ಲ, ಸೂಕ್ಷ್ಮ ವಿಷಯ ಇಷ್ಟಿದೆ. ಪರ್ಯಾಯ ದ್ರವ್ಯ ಮಾತ್ರಗಳದ್ದು ಪರ್ಯಾಯ ಒಂದು ಸಮಯಕ್ಕೆ ದ್ರವ್ಯ ಮಾತ್ರದ ಪರ್ಯಾಯ ಒಂದೇ ಒಂದು ಸಮಯಕ್ಕೆ ಇದೆ. ಆದ್ರೆ ಆ ಪರ್ಯಾಯದೊಳಗ ಒಂದು ಸಮಯದೊಳಗ 3 ಪ್ರಕಾರದ ವಿಶೇಷ ಭೇದ ಆಗ್ತವೆ. ಈಗ ಒಂದು ಶುದ್ಧವಾಗಿ ಉತ್ಪನ್ನ ಆಗ್ತಿದೆ, ಒಂದು ಶುದ್ಧ ಇರ್ತಿದೆ, ಬೇಕಾದ್ರೆ ಅಶುದ್ಧ ಆಗ್ತಿದೆ. ಇನ್ನೊಂದು ಮತ್ತೊಂದು ಏನಿದೆ ಅದ ಅಶುದ್ಧ ಅಥವಾ ಅಶುದ್ಧತೆಯ ತನ್ನ ರೂಪವನ್ನ ಅದೇ ಸಮಯದೊಳಗೆ ಅನುಭವ ಮಾಡಿ ಅದ ವ್ಯಯಕ್ಕೆ ಪ್ರಾಪ್ತ ಆಗ್ತಿದೆ. ಅರ್ಥಾತ್ ಮೂಲ ಶಕ್ತಿ ರೂಪ. ನೋಡ್ರಿ, ಈ ಸಮಯದೊಳಗೆ ಯಾವುದು ವ್ಯಕ್ತ ಪರ್ಯಾಯ ಇದೆಯಲ್ಲ ಅದು ಈ 3 ಪ್ರಕಾರದ ಕಾರ್ಯ ಮಾಡುತ್ತೆ. ಮೊದಲು ಹೇಗಿತ್ತಲ್ಲ ಹಾಗೆ. ಈಗ 10 ಸಮಯ ಮುಂಚೆ ಈ ವರ್ತಮಾನದ ಸಮಯದ ಪರ್ಯಾಯ ಹೇಗಿತ್ತರಿ? ಒಂದು ಸ್ವಲ್ಪ. ಈಗ 10 ಸಮಯಗಳ ಮುಂಚೆ ಈಗ ವರ್ತಮಾನದಲ್ಲಿ ಯಾವ ವಿದ್ಯಮಾನ ಇದೆಯೋ ಆ ಪರ್ಯಾಯ ಹೇಗಿತ್ತು? ಹತ್ತು ಸಮಯಗಳ ಮುಂಚೆ ಈಗ ಯಾವುದಿದೆಯೋ ಅದು ಹೇಗಿತ್ತು? ಏನಿತ್ತು? ಪಾರಿಣಾಮಿಕ ಶಕ್ತಿ ರೂಪ ಇರ್ತಾರೆ. ಪಾರಿಣಾಮಿಕ ಶಕ್ತಿ ರೂಪ ಇತ್ತು. ಹಾಗಾದ್ರೆ ಈ ಸಮಯದೊಳಗೆ ಅದೇನಾಯ್ತು? ವ್ಯಕ್ತನೂ ಆಯ್ತು. ಹೇಗ ವ್ಯಕ್ತ ಆಯ್ತು? ಶುದ್ಧ ರೂಪದಿಂದನೂ ವ್ಯಕ್ತ ಆಯ್ತು. ಅದೇ ಸಮಯದೊಳಗೆ ಮತ್ತೇನಾಯ್ತದ? 3 ಕಾರ್ಯ ಅಂತೂ ಆಗ್ಲೇಬೇಕ್ರಿ.
ಅದೇ ಸಮಯದೊಳಗೆ ಮತ್ತೇನಾಯ್ತದ, ಶುದ್ಧ ಅಥವಾ ಅಶುದ್ಧ ಆಯ್ತನೋ ಅದರದ ಅನುಭವನೂ ಆಯ್ತು. ಅದೇ ಸಮಯದೊಳಗೆ ಮತ್ತೇನಾಯ್ತು, ಅದೇ ಸಮಯದೊಳಗ ಮತ್ತೆ ಮುಂದಿನ ಶಕ್ತಿ ರೂಪ ಆಯ್ತು. ಮೊದಲಿನ ಶಕ್ತಿ ರೂಪ ಆಯ್ತು. ಅರೆ ಅದರ ಸಲುವಾಗಿ ಸರ್ವಜ್ಞರ ಮಹಿಮೆ ಇದೆ. ಇಂಥ ಸೂಕ್ಷ್ಮ ವಿಷಯವನ್ನ ಸ್ಪಷ್ಟವಾಗಿ ಯಾರು ತಿಳಿದಿದ್ದಾರೋ ಅವರ ಸರ್ವಜ್ಞ ಇದ್ದಾರೆ, ಅದನ್ನೇ ತಿಳಿಸಿಕೊಟ್ಟಿದ್ದಾರೋ ಅವರು ಸರ್ವಜ್ಞ. ಆದ್ರೆ ತಿಳ್ಕೊಳ್ಳುವ ಜಿಜ್ಞಾಸೆ ಬೇಕು ನಮ್ಗೆ. ಅಲ್ಲಿ ಯಾವ ಪ್ರಕಾರ 3 ಕಾರ್ಯ ಆಯ್ತಲ್ಲ, ಅದೇ ಪ್ರಕಾರ ಒಂದು ಸಮಯದ ಜ್ಞಾನದೊಳಗೆ ಜಿಜ್ಞಾಸೆ ಬೇಕ, ಪ್ರಯತ್ನ ಬೇಕ. ಆ ಪ್ರಯತ್ನದ ಫಲವನ್ನು ಅಂಶ ರೂಪದಿಂದಲೇ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಬೇಕು. ಒಂದು ಸಮಯದೊಳಗೆ ಎಲ್ಲ ಕಾರ್ಯ. ಸಮಯದ ಮೂಲ ಅಷ್ಟು ಸೂಕ್ಷ್ಮ ಇದೆ ಅಂದ ಮೇಲೆ ಅದರೊಳಗೆ ಇವೆಲ್ಲ ಅರೇ ವಸ್ತುವಿನ ಮಹಿಮಾ ಅಂಥದ್ದಿದೆ, ಪರ್ಯಾಯದ ಸಾಮರ್ಥ್ಯ ಅಂಥದ್ದಿದೆ. ಅದರ ಸಲುವಾಗಿಯೇ ಈ ಸಂಸಾರಿ ಛದ್ಮಸ್ಥನ ಜ್ಞಾನ ಅತ್ಯಂತ ಸ್ಥೂಲ ಇದೆ ಅಂತ ಹೇಳಿದ್ದಾರೆ. ಅವನಿಗೆ ಸ್ವಲ್ಪ ಸೂಕ್ಷ್ಮ, ಅರೆ ಇದು ಸ್ವಲ್ಪ ಸೂಕ್ಷ್ಮ ಇದೆ ಅಂದ್ರೆ ಬಹಳ ಸೂಕ್ಷ್ಮ ಇದೆ ರೀ. ಒಂದು ಸಮಯದೊಳಗ ವಿಷಯವನ್ನು ತಿಳ್ಕೊಳ್ಳುವ ಜಿಜ್ಞಾಸೆನೂ ಬೇಕು, ತಿಳ್ಕೊಳ್ಳುವ ಪ್ರಯತ್ನನೂ ಬೇಕು, ಮತ್ತು ಅಂಶ ರೂಪದಿಂದ ಯಾಕಾಗಲ್ತು ತಿಳ್ಕೊಳ್ಳಲೂ ಬೇಕು. ಹಾಗಾದ್ರೆ ಇದು ಸೂಕ್ಷ್ಮ ಇದೆಯೇನ, ಬಹಳ ಸೂಕ್ಷ್ಮ ಇದೆಯೇನ? ಏನಿದೆ, ಇದು ಬಹಳ ಸೂಕ್ಷ್ಮ ಇಲ್ಲವೇ ಇಲ್ಲ. ಆದ್ರೆ ಬಹಳ ಸೂಕ್ಷ್ಮ ಯಾವುದಿದೆ? ಕ್ಷೇತ್ರ ಸಾಪೇಕ್ಷ ಅಸಂಖ್ಯ ಪ್ರದೇಶಿ ಇದ್ರೂ ಕೂಡ ಯಾವುದು ಅವ್ಯಕ್ತ ಇದೆಯಲ್ಲ ಅದನ್ನು ಸ್ಪಷ್ಟ ರೂಪದಿಂದ ತನ್ನಲ್ಲೇ ಗ್ರಹಣ ಮಾಡುವಂತಹ ಯಾವ ಪರ್ಯಾಯದ ಕಾರ್ಯ ಇದೆಯೋ ಅದು ಸೂಕ್ಷ್ಮ ಇದೆ. ಇನ್ನು ಅದಕ್ಕಿಂತ ಸೂಕ್ಷ್ಮ ಯಾವುದರ ಇದೆ ಅಂತಂದ್ರೆ ಅದರದ್ದು ಆ ರೂಪದ, ಅದರಲ್ಲೇ ಆ ರೂಪವಾಗಿ ಅನುಭವ ಮಾಡೋದೇನಿದೆ ಅಲ್ಲ ಅದು ಸೂಕ್ಷ್ಮ. ಅದರದ ಆ ರೂಪದಿಂದ, ಅದರದ ಆ ರೂಪ ಆಗಿ ಅನುಭವ ಮಾಡೋದಿದೆ ಅಲ್ಲ ಅದು ಸೂಕ್ಷ್ಮ. ಅದನ್ನು ಯಾರು ಹೇಳ್ಬೋದು? ಅದೂ ತಿಳ್ಕೊಳ್ಳೋ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಅಭೇದ ಆಗಿರ್ತಿದೆಯಲ್ಲ. ಇದು ಇದರದ ಅನುಭವ ಇದೆ, ನಾನು ಪರ್ಯಾಯ ಇದ್ದೇನೆ, ಇದು ದ್ರವ್ಯ ಇದೆ, ಇದರ ಅನಾದಿ ಕಾಲದಿಂದ ನನ್ನ ಅನುಭವದಲ್ಲಿ ಬಂದಿರಲಿಲ್ಲ, ನನ್ನಲ್ಲೇ ಅನುಭವ ಶಕ್ತಿ ಇದೆ, ಈಗ ನಾನು ಇದರ ಅನುಭವ ಮಾಡ್ತಾ ಇದ್ದೇನೆ. ಹೀಗದಕ್ಕೆ ತಿಳಿತಿದೆ ಅಂದ್ರೆ ಇಲ್ಲ. ಹಾಗಾದ್ರ ಛದ್ಮಸ್ಥನಿಗೆ ಭೇದ ರೂಪ ಏನಿದೆ ಅದಷ್ಟೇ ತಿಳಿದಿದೆ, ಅಭೇದ ರೂಪ ಏನಿದೆ ಅದು ತಿಳಿಯುವುದೇ ಇಲ್ಲ. ಮತ್ತು ಧರ್ಮ ಏನಿದೆ ಅದು ಭೇದ ರೂಪ ಇಲ್ಲವೇ ಇಲ್ಲ. ಭೇದ ರೂಪ ಯಾವುದಿದೆಯೋ ಅದು ಸಂಸಾರ ಇದೆ. ಹಾಗಾದ್ರೆ ಇಲ್ಲಿ ಅದಕ್ಕೆ ಹೇಳಿದ್ರು ನಿರಂತರ ಅನುಭವ. ಆ ನಿರಂತರತೆಯೊಳಗ ಅಂತರ ಬಂತು ಅಂತಂದ್ರೆ ಅಲ್ಲೇ ಸಂಸಾರ ಭವ ಇದೆ ಅಂತ ಹೇಳಿ ಹೇಳ್ತಾರೆ. ಊಟ ಮಾಡ್ತಾನೆ ಇರೋ, ಅಂದ್ರೆ ನಕ್ಷುರೇ ಬಾಧೆ ಪೀಡಿಸುವುದಿಲ್ಲ, ಸಾಧ್ಯದೇನ? ಸಾಧ್ಯದೇನಿಲ್ರಿ. ಅರೇ ಮಾಡ್ತಾನೆ ಇದ್ದಾರೆ ಅನಂತ ಸಿದ್ಧರ, ನಿರಂತರ ಅನಂತ ಸುಖದ್ರೆ. ಅನಂತಂದ್ರೆ ಎಷ್ಟ ಮರಿ? ಅನಂತಂದ್ರೆ ಎಷ್ಟ? ಅರೆ ಇಲ್ಲಿ ಸಂಖ್ಯೆಯ ಅನಂತತೆ ಬೇಕಿಲ್ಲ. ನಿನಗೆ ನೋಡುವುದರೊಳಗೆ ಸುಖ, ಕೇಳುವುದರೊಳಗೆ ಸುಖ, ಗಂಧವನ್ನು ಅಘ್ರಾಣಿಸುವುದರೊಳಗೆ ಸುಖ, ರಸವನ್ನು ಸೇವಿಸುವುದರೊಳಗೆ ಸುಖ, ಸ್ಪರ್ಶ ಬೆಚ್ಚನೆಯ ತಣ್ಣನೆಯ ಅನುಭವ ಮಾಡುವುದರೊಳಗೆ ಸುಖ. ಇದೇನು ಇದೆಯಲ್ಲ
ಇದರೊಳಗೆ ನೀನೇ ಸುಖ ಅಂತ ಇದ್ದಿ, ಅಥವಾ ಇದರ ಸಲುವಾಗಿ ನೀನು ನಿನ್ನ ಶಕ್ತಿ ಮತ್ತು ಸಮಯವನ್ನ ಖರ್ಚು ಮಾಡ್ತಾ ಇದ್ದಿ. ಇದರ ಅನಂತ ಗುಣಿತ ಸುಖ ಅಲ್ಲಿ ನಿನಗೆ ಒಂದು ಸಮಯದೊಳಗೆ. ಹಸಿವೆ ಊಟ ಮಾಡ್ತಾ ಇರೋ ವೇಳೆದೊಳಗೆ ಹಸಿವೆಯ ಬಾಧೆ ತಣಿಸಲ್ಪಟ್ಟು ಸುಖ ಆಗಿದೆಯೋ ಅಥವಾ ಭ್ರಾಂತಿಯಿಂದಾಗಿದೆಯೋ? ಅದಕ್ಕೆ ಇವೆಲ್ಲ ಮಾತೇನದವು ತಿಳಿದು ಬರೋದು ಕಠಿಣ ಇದೆ ರೀ. ವಚನದೊಳಗೆ ಇಳಿಯೋದು ಬಹಳ ಸುಲಭ ಇದೆ ಅನ್ನ. ವಚನದೊಳಗೆ ನಾನು ಹೇಳೋದರೇ ಇರಲಿ, ತಾವು ಹೇಳೋದರೇ ಇರಲಿ, ತಮ್ಮ ಉತ್ತರಕ್ಕೆ ನಾನು ಯಾವುದೇ ಪ್ರಕಾರದ ವಿರೋಧ ಮಾಡ್ತಾ ಇಲ್ಲ. ನಾನು ಪ್ರಶ್ನೆ ಕೇಳೋದಕ್ಕೆ ಕೂಡ ಅದು ಸುಲಭ ಇದೆ ರೀ, ಆದ್ರೆ ತಿಳಿಯೋದ ಕಠಿಣ ಇದೆ. ಊಟ ಮಾಡೋ ವೇಳೆದೊಳಗೆ ಅರೆ ಕ್ಷುಧಾಬಾಧೆ ಕ್ಷಣಿಕವಾಗಿ ಕೂಡ ತಣಿಯುವುದಿಲ್ಲ. ಆ ಕ್ಷುಧಾ ಬಾಧೆಯನ್ನು ತಣಿಸುವಂಥ ಸಾಮರ್ಥ್ಯ ಎಂಥ ಆಹಾರದೊಳಗೂ ಕೂಡ ಇಲ್ಲ. ಕ್ಷುಧಾ ಬಾಧೆಯನ್ನ ಮರೆಸುವಂಥ ಸಾಮರ್ಥ್ಯ ಅತೀಂದ್ರಿಯ ಆನಂದದೊಳಗೆ ಇದೆ, ತಣಿಸುವಂಥದ್ದಿಲ್ಲ ಅಲ್ಲೂ. ಕ್ಷುಧಾ ಬಾಧೆಯನ್ನ ಮರೆಸಿ ಬಿಡುವಂಥ ಸಾಮರ್ಥ್ಯ ಆತ್ಮನ ಮಹಿಮೆಯೊಳಗಿದೆ, ಆತ್ಮ ವಸ್ತುವಿನೊಳಗಿದೆ. ಅಲ್ಲಲ್ಲ, ಆತ್ಮ ವಸ್ತುವನ್ನು ನಂಬುವ, ತಿಳಿಯುವ, ಅದರ ಜೊತೆಗೆ ಅಭೇದಾಗುವ ಪರ್ಯಾಯದೊಳಗಿದೆ. ಅರೆ ಏನೆಲ್ಲ ಆತ್ಮಿಕ ಸುಖದ ವರ್ಣನೆಯನ್ನ ಆಗಮದಲ್ಲಿ ಮಾಡಿದರೋ ಅದು ಎಲ್ಲವೂ 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 ಕೇವಲ ಪರ್ಯಾಯತ್ತಿದೆ ಅಂಥೇಳಿ ಅದರೊಳಗೆ ಅನಂತ ವಿಭಾಗ ಪ್ರತಿಚ್ಛೇದಗಳು. ಧರ್ಮ ಒಳಗಡೆ ಅನುಭವದ ಹೆಸರಿದೆ ಏನ್ರಿ? ಧರ್ಮ ಇದು ಆಂತರ್ಯದ ಅನುಭೂತಿಯ ಹೆಸರಿದೆ. ಮತ್ತು ಆ ಆಂತರ್ಯದ ಅನುಭೂತಿಗೆ ಆಂತರ್ಯದ ವಸ್ತುವಿನ ತಿಳಿವಳಿಕೆ ಒಂದೇ ಕಾರಣ ಇದೆ, ಬೇರೆ ಯಾವುದೂ ಕಾರಣ ಇಲ್ಲ. ಅದನ್ನು ಬಿಟ್ಟು ನಾವು ಧರ್ಮದ ಹೆಸರಿನ ಮೇಲೆ ಏನೇನು ಮಾಡ್ತಾ ಇದ್ದೇವೆ. ಎಷ್ಟೆಷ್ಟು ಕೋಲಾಹಲ. ಅರೇ ಅಮೃತಚಂದ್ರ ಆಚಾರ್ಯದೇವ್ ಇಂದಿಗೆ 1100 ವರ್ಷಗಳ ಪೂರ್ವದೊಳಗೆ ಹೇಳಿರುವ ಮಾತು ಇದೆ, ಕಿಂ ಕೋಲಾಹಲೇನ ವಿರಂ. ಯಾತಕ್ಕೆ ಕೋಲಾಹಲ ಮಾಡ್ತಾ ಇದೆಯಪ್ಪ ಧರ್ಮದ ಹೆಸರಿನ ಮೇಲೆ? ಎಷ್ಟು ಗಡಿಬಿಡಿ ಗಡಿಬಿಡಿ, ಎಷ್ಟು ಓಡಾಟ, ಎಷ್ಟು ಉತ್ಸಾಹ. ಯಾವುದರ ಸಲುವಾಗಿ? ಸ್ವಭಾವದಿಂದ ಹೊರಗುಳಿಯುವ ಸಲುವಾಗಿ. ಸತ್ಯವನ್ನ ಸತ್ಯ ರೂಪದಿಂದ ತಿಳ್ಕೊಳ್ಳೋದಾದ್ರೂ ಧೈರ್ಯ ಬರಲಿರಿ. ಉಳಿದದ್ದು ಮಾಡೋದ ಬಿಡೋದ, ಯಾವಾಗ ಮಾಡೋದ, ಹೇಗೆ ಮಾಡೋದ, ಅವೆಲ್ಲ ಮಾತು ಇಲ್ಲ. ಸತ್ಯವನ್ನ ಸತ್ಯ ರೂಪದಿಂದ ತಿಳ್ಕೊಳ್ಳುವ ಧೈರ್ಯ ಬೇಕ್ರಿ ಮೊದಲ. ನಾವು ಯಾವುದನ್ನು ಯಾವ ರೂಪದಿಂದ ತಿಳ್ಕೊಳ್ತಾ ಇದ್ದೇವೆ? ಅಸತ್ಯವನ್ನ ಸತ್ಯ ರೂಪದಿಂದ ತಿಳ್ಕೊಳ್ತಾ ಇದ್ದೇವೆ. ಅಹಿತದ ಮಾರ್ಗದೊಳಗೆ ಹಿತದ ಕಲ್ಪನೆ ಮಾಡಿದ್ದೇವೆ ಅಂಥೇಳಿ ನಮಗೆ ಉತ್ಸಾಹ ಇದೆ ರೀ. ಅಲ್ಲಿ ಕಾರ್ಯಕ್ರಮ ಇತ್ತು, ಕಾರ್ಯಕ್ರಮ ಇರ್ತಿದ್ದಿಲ್ಲ. ಒಂದೊಂದು ದಿವಸದ ನಮ್ದು ಶ್ರುತ ಪಂಚಮಿಯಲ್ಲಿ ಇರ್ತಿದೆ. ನಮ್ಮದು ಸಮಯ ಆಯಿತು ಅಂತಂದ್ರೆ ವಿಕಲ್ಪ ಆ ಕಡೆ ಶುರು ಆಗ್ತಿದೆ. ಏನಿಲ್ಲ, ನಿಂತು ಅಡಿಗೆ ಬಂದೆನ, ತಂದೆನ, ನಿಮ್ದು ಎಷ್ಟು ವಿಕಲ್ಪ ಇರ್ತಿದೆ. ಜವಾಬ್ದಾರಿ. ಜಿನವಾಣಿ ಸ್ತುತಿ ಆಗ್ತಾ ಇದ್ದ ಹಾಗೆ ನೀ ಓಡ್ತೀಯ. ಯಾಕೆ? ಜವಾಬ್ದಾರಿ ಇದೆ. ಮತ್ತು ಇಲ್ಲೇನೂ ಇಲ್ಲ ಜವಾಬ್ದಾರಿ, ಯಾವಾಗೂ ಇಲ್ಲ. ಶ್ರುತ ಪಂಚಮಿ ದಿವಸನೂ ಇಲ್ಲ, ಅಷ್ಟಾನಿಕದೊಳಗನೂ ಇಲ್ಲ, ದಶಲಕ್ಷಣದೊಳಗನೂ ಇಲ್ಲ, ಮರಣಾಸನ್ನ ಆಗಿರೋ ವೇಳೆದೊಳಗನೂ ಇಲ್ಲ.
ಡಾಕ್ಟ್ರ್ ಹೇಳಿದ್ದಾರೆ ತಗೊಂಡು ಹೋಗಿ ಮನೆಗೆ ಅಂಥೇಳಿ. ತಗೊಂಡು ಬಂದ ನಂತರ ಪಿಸು ಮಾತು ಮಾತಾಡ್ತಾ ಇದ್ದಾರೆ, ಇವನ ಲಕ್ಷ್ಯಕ್ಕೆ ಬಂದಂತೆ ಇದೆ. ಆವಾಗರೇ ಇದೆ ಏನ್ರಿ ಜವಾಬ್ದಾರಿ? ಆವಾಗೇನು ಜವಾಬ್ದಾರಿ? ಅವಾಗೇನಿರೋ ಜವಾಬ್ದಾರಿ? ಏನಿರ್ಬಹುದಾಗಿದೆ ಆವಾಗ ಜವಾಬ್ದಾರಿ? ಇದು ಅಸಾರಿ ಇದೆ ಅಂತ ಹೇಳಿ ಸ್ವೀಕಾರ ಮಾಡುವ ಜವಾಬ್ದಾರಿ. ನಾನು ಇದು ಎಲ್ಲದರಿಂದ ಮೀರಿದ ಜ್ಞಾತಾದೃಷ್ಟ ಸ್ವಭಾವದ ರೂಢಿ ತತ್ವ ಇದ್ದೇನೆ ಅಂಥೇಳಿ ತಿಳಿಯುವ ಜವಾಬ್ದಾರಿ ಇದೆ ಅಂದ್ರೆ ಅವಾಗರೇ ಅವಾಗ ಅಧೀರತೆ. ಇವಾಗೂ ಅಧೀರತೆ. ಜಿನವಾಣಿ ಸ್ತುತಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ನೋಡ ಇದೆ ನಾ ಕೇಳ್ಕೊ ಇಲ್ಲಿ ಅಧೀರತೆ ಅಧೀರತೆ ಆವಾಗೂ ಅಧೀರತೆ. ಹಾಗಾದ್ರೆ ಆ ಅಧೀರತೆ ಬಿಟ್ಟು ಹೋಗೋದ ಯಾವಾಗ? ಸತ್ಯವನ್ನ ಸತ್ಯ ರೂಪದಿಂದ ಸ್ವೀಕಾರ ಮಾಡಿದ್ರೆ ಆ ಅಧೀರತೆ ಬಿಟ್ಟು ಅನ್ಯಥಾ ಹೋಗುವಂಥದ್ದು. ಏನು ಹೇಳಿದ್ರಲ್ಲಿ? ಶುದ್ಧ ಚೈತನ್ಯ ಅಂದ್ರೆ ಚೈತನ್ಯಕ್ಕನ್ನ ಶುದ್ಧ ಅಂದಿದ್ದಾರೆ. ಈಗ ಅವು ಎರಡನ್ನೂ ಕೂಡಿಸ್ಬೇಕಲ್ಲ. ಮೊನ್ನೆ ಒಂದು ಹೇಳಿದೆ ಮತ್ತು ಇವತ್ತೊಂದು ಹೇಳಿದೆ. ಯಾವುದು ನಾವು ನಂಬೋದು? ಮೊನ್ನೆಯ ಅಪೇಕ್ಷಾದಿಂದ ಸತ್ಯ, ಇವತ್ತಿನ ಅಪೇಕ್ಷಾದಿಂದ ಸತ್ಯ. ಮುಗಿತನ ಕರ್ತವ್ಯ ಏನು? ಹಾಗಾದ್ರೆ ಅವು ಎರಡನ್ನೂ ಒಂದು ಮಾಡಬೇಕಲ್ಲ. ಯಾವುದು ಪ್ರಗಟ ಚೈತನ್ಯ ಇದೆಯೋ ಅದು ಎಲ್ಲದರ ಮಧ್ಯದೊಳಗೆ ಇರುವೊಳ್ಳೆದೊಳಗೂ ಕೂಡ ತನ್ನ ಶುದ್ಧತೆಯನ್ನು ಬಿಟ್ಟಿಲ್ಲ. ಅರ್ಥಾತ್ ಅಚೇತನದ ಸಮೂಹದೊಳಗಿದ್ರೂ ಕೂಡ ಅಚೇತನ ಆಗಿಲ್ಲ, ಅದ ಚೈತನ್ಯವೇ ಇದೆ. ಇಷ್ಟ ಅದಕ್ಕೆ ವಿಶ್ವಾಸ ಆಯ್ತು ಅಂತಂದ್ರ ಅದ ಚೇತನ, ತ್ರಿಕಾಲಿ ಚೇತನ ವಸ್ತು ಮಾತ್ರದೊಳಗೆ. ಅದೇ ಅಚೇತನದ ಸಮೂಹದೊಳಗಿರುವೆಳೆದೊಳಗೂ ಕೂಡ ನಾನು ಮಾತ್ರ ಚೈತನ್ಯ ಇದ್ದೇನೆ ಅಂಥೇಳಿ ಯಾವುದನ್ನು ನಂಬುತ್ತಿದೆಯಲ್ಲ, ಯಾವುದರಿಂದ? ಅದೇ ಚೈತನ್ಯ ಸಾಮರ್ಥ್ಯದಿಂದ. ಇನ್ನೊಂದು ಸಲ ಅಚೇತನದ ಸಮೂಹದೊಳಗಿದ್ರೂ ಕೂಡ ನಾನು ಮಾತ್ರ ಚೈತನ್ಯ ಇದ್ದೇನೆ, ಕೇವಲ ಚೈತನ್ಯ ಇದ್ದೇನೆ ಅಂಥೇಳಿ ಯಾವುದು? ಜಿನವಾಣಿಯಿಂದಲ್ಲ, ರಾಗದಿಂದಲ್ಲ, ಪರದಿಂದಲ್ಲ, ಸಂಯೋಗದಿಂದಲ್ಲ, ತನ್ನಿಂದ ತಾನು ನಂಬುತ್ತಿದೆಯೋ ಆ ನಂಬುಗೆಯೊಳಗ ಆ ಮಾತ್ರ ಚೈತನ್ಯ ಇದ್ದೇನೆ ಅನ್ನೋದ್ರೊಳಗ ಒಂದು ಸಮಯದ ಸ್ವೀಕಾರ ಇದೆಯೋ ಅಥವಾ ತ್ರಿಕಾಲಿದ್ದ ಸ್ವೀಕಾರ? ಹಾಗಾದ್ರೆ ಈಗ ತಕ್ಷಣ ಉತ್ತರ ಹೇಳಿದ್ರೆ ಶುದ್ಧ ಅನ್ನೋದು ಅವ್ಯಕ್ತಕ್ಕೆ ಇದೆ ಅನ್ನೋ ವ್ಯಕ್ತಕ್ಕೆ ಇದೆ? ನಾನು ದಾರಿ ಬಿಡಿಸ್ತೇನೋ, ನೀವು ದಾರಿ ಬಿಡ್ತೀರಿ. ಅಲ್ಲಿ ವ್ಯಕ್ತ ಅವ್ಯಕ್ತ ಅನ್ನೋದು ಎರಡು ಎಲ್ಲಿ ತನಕ ಇದೆ, ಅಲ್ಲಿ ತನಕ ಶುದ್ಧ ಇಲ್ರಿ ಗೌರಣ್ಣವ್ರ. ತಿಳಿತೇನ್ರಿ? ಪ್ರಶ್ನೆ ತಕ್ಷಣ ಹೇಳ್ರಿ ಅಂದದ್ದಕ್ಕೆ ನೀವು ತಕ್ಷಣ ಹೇಳಿದ್ರಿ. ನೋಡ್ರಿ, ಪ್ರಶ್ನೆಗೆ ಉತ್ತರ ಕೇಳುವವರ ಎರಡು ಆಪ್ಷನ್ ಇಡ್ಲೇಬೇಕ್ರಿ. ಕಡಿಮೆ ಅಂತಂದ್ರ ಇಡ್ಲೇಬೇಕಲ್ಲ. ಹಾಗಾದ್ರೆ ಉತ್ತರ ಹೇಳೋರ ಯಾವುದೋ ಒಂದನ್ನು ಹೇಳೋದು, ಎರಡು ಸೇರಿಸಿ ಹೇಳೋದು, ಇದು ಸ್ವಲ್ಪ ತಕ್ಷಣ ಹೇಳೋದಂಥೇಳಿ ಏನು ಹೇಳಿತು ಅದರ ಅರ್ಥ ಇಷ್ಟು ಹೇಳಿದ ನಂತರ ಅದರ ಅರ್ಥ ಆಗಿದೆ ಅಂತ ಹೇಳ್ತೇನೆ. ಹಾಗಾದ್ರೆ ಶುದ್ಧ ಅನ್ನೋದ ಮೊನ್ನೆ ಅವ್ಯಕ್ತನ ಶುದ್ಧ ಇದೆ, ಶುದ್ಧ ಅರ್ಥಾತ್ ಅವ್ಯಕ್ತ ಅಂಥೇಳಿ ಹೇಳಿತು. ಇವತ್ತು ಸಿದ್ಧ ಮಾಡಿತು ಶುದ್ಧ ಅರ್ಥಾತ್ ವ್ಯಕ್ತ. ವ್ಯಕ್ತ ಏನಿದೆ ಅದುವೇ ತಿಳಿಯುವ ಸಾಮರ್ಥ್ಯ ಉಳ್ಳದ್ದಿದೆ. ವ್ಯಕ್ತ ಏನಿದೆ ಅದುವೇ ಭಿನ್ನ ಅರ್ಥಾತ್ ಭೇದ ಜ್ಞಾನ ಮಾಡುವ ಸಾಮರ್ಥ್ಯ ಉಳ್ಳದ್ದು ಇದೆ. ಎಲ್ಲಿ ಭೇದ ಜ್ಞಾನ? ಅದೇ ಅನ್ಯದ ಜೊತೆಗಿಂದ ಭಿನ್ನತೆಯ ಅನುಭವ ಆಯ್ತಲ್ಲ, ಅದು ಸ್ವಭಾವದ ಜೊತೆಗೆ ಅಭಿನ್ನವೇ ಇದೆ, ಅಭಿನ್ನವೇ ಇದೆ, ಅಭಿನ್ನವೇ ಇರುವುದರಿಂದ ಶುದ್ಧವೇ ಇದೆ.